ನಮಸ್ತೆ ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ಲಾಗ್ನಲ್ಲಿ ಮಾತಾಡೋದಕ್ಕೆ ನಮ್ಮ ಪರಿಚಯ ಕಾರ್ಯಕ್ರಮಕ್ಕೆ ಬಂದಿರುವಂಥ ಮಹಾನ್ ದೊಡ್ಡ ವ್ಯಕ್ತಿ ಅವರನ್ನು ಪರಿಚಯ ಮಾಡಿಸ್ತೀನಿ ಅಂತ ಹೇಳೋದಕ್ಕೆ ನನಗೂ ಸ್ವಲ್ಪ ಮುಜುಗರ. ರಿಧಿಕಾ ಅವರೇ ನಮಸ್ತೆ, ಸ್ವಾಗತ ನಮ್ಮ ಲಾಗಿಗೆ. ಮೇಡಮ್ ಅವರೇ, ಈ ರಿಧಿಕಾ ಅಂತ ಹೆಸರು ಇದು ಏನು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ರಿಧಿಕಾ ಅಂತಂದರೆ ದೇವರ ಗಣಪತಿ ಸಿದ್ಧಿ ಅಂತ. ಸೊ ಇದು ಗಣಪತಿಗೋಸ್ಕರ ಇಟ್ಕೊಂಡಿರೋದು. ಇದು ಮೇನ್ ಆಗಿ ನನ್ನ ಹೆಸರು ಗಿರಿಜಾರಾಣಿ ಅಂತ. ಸೊ ನಾನು ನ್ಯೂಮರಾಲಜಿ ಕಲ್ತ ಮೇಲೆ ನನ್ನಲ್ಲಿ ಏನು ಕಮ್ಮಿ ಇದೆ ಅಂತ ನೋಡಿಕೊಂಡು ನನ್ನ ಗ್ರೋತಿಗೆ ಏನು ಬೇಕಾಗತ್ತೆ ಅಂತ ಅದ್ರ ಮೇಲೆ ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡಿದ್ದು. ವೀಕ್ಷಕರೇ, ಈ ಸಂಖ್ಯಾಶಾಸ್ತ್ರ ಅಥವಾ ನ್ಯೂಮರಾಲಜಿ ಇದರಲ್ಲಿ ತುಂಬ ವಿಶೇಷವಾದಂತಹ ಒಂದು ಜ್ಞಾನನ ಹೊಂದಿರೋರು. ಅದಕ್ಕೇ ಕೇಳ್ಬಿಟ್ಟೆ ಫಸ್ಟೇ ರಿಧಿಕಾ ಅಂತಂದರೆ ಏನು ಅಂತ. ಹೀಗೆ ಅವರ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮೇಡಮ್ ಅವರೇ, ಈ ಹಂತಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ತಾವು ಬೆಳೆದಿದ್ದಲ್ಲಿ ತಮ್ಮ ಬಾಲ್ಯದ ನೆನಪಿನ ಬುತ್ತಿಯನ್ನು ಬಿಚ್ಚಿಡೋದಾದರೆ. ಖಂಡಿತವಾಗ್ಲು ನಾನು ಹುಟ್ಟೂರು ಸಿರ್ಸಿ. ಸೊ ಸಿರ್ಸಿಯಲ್ಲಿ ಬೆಳೆದಿರೋದು, ಹಾಗೆ ಸೆಕೆಂಡ್ PUC ತನಕನೂ ಅಲ್ಲೇ ಓದಿರೋದು ನಾನು. ಆಮೇಲೆ ಮೈಸೂರಲ್ಲಿ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮಾಡಿದ್ದು. ಅಲ್ಲಿಂದ ಕಡೆಗೆ ಒಂದು ಕಂಪ್ನಿಗೋಸ್ಕರ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೆ ಸಿರ್ಸಿಯಲ್ಲೇನೆ. ಅಲ್ಲಿಂದ ಮತ್ತೆ ಬ್ಯಾಂಗ್ಳೂರಿಗೆ ಬಂದೆ, ಒಂದು ಬೇಕ್ರಿ ಮ್ಯಾನೇಜರ್ ಆದೆ. ಹಾಗೆ ನನ್ನ ಎಂಟರ್ಪ್ರಿನರ್ ಜರ್ನಿ ಸ್ಟಾರ್ಟ್ ಆಯಿತು. ನನ್ನದೇ ಓನ್ ಕೆಫೆ ಇತ್ತು, ರತ್ ಕೆಫೆ ಅಂತ. ಸೊ ಕಾರಣಾಂತರಗಳಿಂದ 3 ವರ್ಷದ ಹಿಂದೆ ಅದನ್ನು ಮುಚ್ಚಬೇಕಾಯ್ತು. ನಾನು ಮುಚ್ಚಬೇಕಾದ್ರೆ ಅಂದ್ಕೊಂಡೆ, ಯಾಕೆ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂಸ್, ನಥಿಂಗ್ ಎಲ್ಸ್. ನಾನು ಸೋತಿದ್ದೀನಿ ಆ ಥರ ಅಂತಲ್ಲ, ಬಟ್ ನನಗಾಗಲೇ ಇಲ್ಲ, ಮಾಡೋಕ್ಕಾಗಲೇ ಇಲ್ಲ, ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾನು ವಾಪಸ್ ಹೋಗಬೇಕಾಯ್ತು. ಅವಾಗ ನಾನು ಬಿಸ್ನೆಸ್ ಮಾಡಬೇಕಾದ್ರೆ ನಾನು ಯೋಚನೆ ಮಾಡಿ, ನಾನು ಯಾವುದೇ ರೀತಿ ನ್ಯೂಮರಾಲಜಿ, ಅಸ್ಟ್ರಾಲಜಿ, ವಾಸ್ತು ಯಾವುದನ್ನೂ ನಂಬಿರಲಿಲ್ಲ. ಅವಾಗ ಸ್ವಲ್ಪ ಇರುತ್ತಲ್ಲ ಬ್ಲಡ್ಡು, ನಾನು ಮಾಡ್ಕೊಳ್ತೀನಿ, ನನಗೆಲ್ಲ ಧೈರ್ಯ ಇದೆ ಅಂತ. ಸೊ ಅದನ್ನೆಲ್ಲ ನಾನು ಹಾಗೆ ಅಂದ್ಕೊಂಡು ಯಾವುದೇ ಟೈಮಿಂಗ್ಸ್ ಆಗಲಿ, ಯಾವುದೇ ಮುಹೂರ್ತ ಆಗಲಿ ನನಗೆ ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ದೆ ನಾನು. ದೆನ್ ನಾನು ಯಾವಾಗ ವಾಪಸ್ ಮನೆಗೆ ಹೋದೆ, ಹೆಲ್ತ್ ಇಶ್ಯೂಸ್ ಆಯಿತು. ನಾನು ಯಾಕೆ ಹೀಗಾಗ್ತಿದೆ, ಪ್ಯಾಟರ್ನ್ ಇತ್ತು ನನ್ನ ಲೈಫಲ್ಲಿ. 9 ವರ್ಷಕ್ಕೊಂದ್ಸಲ ಒಂದು ಡೌನ್ಫಾಲ್ ಬರ್ತಾ ಇತ್ತು, ಹೋದ ಸಲನೂ ಒಂದು ಡೌನ್ಫಾಲ್ ಇತ್ತು. ಸೊ ಅದೇ ರಿಪೀಟ್ ಆಗ್ತಾ ಇತ್ತು. ನನಗೆ ಅಂದ್ಕೊಂಡೆ, ನಾನು ಏನೋ ಕಲಿಯೋದು ಮರ್ತಿದ್ದೀನಿ, ಅದಕ್ಕೆ ನನ್ನ ಲೈಫಲ್ಲಿ ಏನೋ ರಿಪೀಟ್ ಆಗ್ತಾ ಇದೆ ಇದು. ಸೊ ದೆನ್ ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ, ಆಮೇಲೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ನನ್ನ ಲೈಫ್ ತುಂಬ ಚೇಂಜ್ ಆಯಿತು. ಇವಾಗಿರೋ ರಿಧಿಕಾನೇ ಇಟ್ಸ್ ವೆರಿ ಡಿಫ್ರೆಂಟ್, ಮೊದಲಿರೋದೇ ಬೇರೆ ಇತ್ತು. ಆಮೇಲೆ ಅದನ್ನು ಕಲಿತು ಸರ್ಟಿಫೈಡ್ ಆಗಿ ಕೋರ್ಸ್ಗಳನ್ನ ತೊಗೊಂಡು ನಾನು ಗುರುಗಳ ಹತ್ರ 3 ವರ್ಷ ಕಲಿತು ಆಮೇಲೆ ನಾನು ಈ ಫೀಲ್ಡ್ ಅರುಣ್ ಪಂಡಿತ್ ಅಂತ. ಅರುಣ್ ಪಂಡಿತ್ ತುಂಬ ಚೆನ್ನಾಗಿ ಗೊತ್ತು. ಅವರು ಈಸಿ ಲಾಲ್ ಕಿತಾಬ್ ಕಿಂಗ್ ಅಂತಲೇ ಹೇಳ್ಬೋದು. ಅವರಿಂದ ಕಲ್ತಿರೋದು. ಓಕೆ, ನಾನು ಎಲ್ಲ ಬರೋಷ್ಟೊತ್ತಿಗೆ ತುಂಬ ಎಂಡುವರೆಗೂ ಹೋದ್ರಿ. ಬಾಲ್ಯದ ಕೆಲವು ಒಂದು ಸ್ನೇಹಿತರು ಅಥವಾ ಅಪ್ಪ ಅಮ್ಮ ಅವ್ರ ಬಗ್ಗೆ ಮಾತಾಡೋದಾದ್ರೆ. ಖಂಡಿತವಾಗ್ಲೂ ನನ್ನ ತಂದೆ ಲಾಯರು ಸದಾಶಿವ ನೆಚ್ಚೂರ್ ಅಂತ, ತಾಯಿ ಸುಧಾರಾಣಿ ಅಂತ, ಹೌಸ್ ವೈಫು. ನನ್ನ ತಂದೆ ತುಂಬ ಸಣ್ಣಿರುವಾಗೆ ನಾನು ತೀರ್ಕೊಂಡ್ರು. ಆಲ್ಮೋಸ್ಟ್ ನಾನು 14 ಇಯರ್ಸ್ ಇದ್ದಾಗ ತೀರ್ಕೊಂಡ್ರು ಅವರು. ಸೊ ಹಾರ್ಟ್ ಅಟ್ಯಾಕ್ ಆಗಿ. ಆಮೇಲೆ ಎಲ್ಲ ನಮಗೆ ತಾಯಿನೇ. ಇವತ್ತಿನವರೆಗೂ ನಾವೇನೇ ಇದ್ದೀವಿ ಅಥವಾ ನಮ್ಮ ಹತ್ರ ಸಣ್ಣ ಪುಟ್ಟ ಏನಾದ್ರು ಇದೆ ಅಂತಂದ್ರು ಅದು ನಮ್ಮ ತಾಯಿಯಿಂದ. ನನ್ನಾಗಲಿ ನನ್ನ ತಮ್ಮನ ಹತ್ರ ಆಗಲಿ, ನಾನು ನನ್ನ ತಮ್ಮ ಇಬ್ಬರೇ ಸಣ್ಣದಾಗಿ ಮನೆ ಚೂರುಪಾರು ಆಸ್ತಿ ಇಟ್ಕೊಂಡು ಸಿರ್ಸಿಲಿದ್ದೀವಿ. ಹಾಗೆ ನನ್ನ ತಮ್ಮ ಬಿಸ್ನೆಸ್ಸಲ್ಲಿದ್ದಾನೆ, ಗ್ಯಾಸ್ ಏಜೆನ್ಸಿ ನಡೆಸ್ತಾನೆ. ನಾನು ಖಂಡಿತವಾಗ್ಲೂ ಎಂಟ್ರಪ್ರನರ್ ಇದ್ದೆ. ಅದಾದಮೇಲೆ ನ್ಯೂಮರಾಲಜಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಆಯಿತು, ನೀವು ಸಿರ್ಸಿಯಲ್ಲಿ ಬೆಳೆದ್ರಿ, PUC ಅವರಿಗೆಲ್ಲ ಮಾಡಿದ್ರಿ. ಅಲ್ಲಿ ಆ ಸ್ನೇಹಿತರನ್ನು ನೀವು ಯಾರನ್ನಾರು ನೆನಪು ಮಾಡ್ಕೊಳ್ಳೋದಾದ್ರೆ? ಖಂಡಿತವಾಗ್ಲೂ ನನ್ನ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ಅಂದರೆ ಅಂಗನವಾಡಿಯಿಂದ ಬಾಲ್ವಾಡಿಯಿಂದ ಇನ್ನೂವರೆಗೂ ಕನೆಕ್ಷನಲ್ಲಿದೆ. ಅರ್ಜುನ್ ಅಂತಿದ್ದಾರೆ, ಅಕ್ಷಯ್, ನಿಶಾ ಅಂತ ನಾನು ನೆನ್ಪು ಮಾಡ್ಕೊಳ್ಬೇಕು. 9th ತನಕನೂ ವಿ ಆರ್ ಟುಗೆದರ್. ನಾವು ಈಗ ತುಂಬ ಜನ ಕಾಂಟ್ಯಾಕ್ಟ್ಸ್ ಇಲ್ಲ, ಅಷ್ಟೊಂದಿಲ್ಲ. ಹಾಗಾಗಿ ನನ್ನ ಲೆಕ್ಕದಲ್ಲಿ ಅಲ್ಲಿರೋ ಜೀವನ 10 ವರ್ಷಕ್ಕೆ ನಿಮ್ಮ ಬಾಲ್ಯದ ಜೀವನ ನೆನೆಸ್ಕೊಂಡಾಗ ನಿಮ್ಮ 10 ವರ್ಷ ಜಾಸ್ತಿನೇ ಆಗುತ್ತೆ. ಸಿರ್ಸಿಯಲ್ಲಿ ಕಳೆದ ಜೀವನ ನಾನು 10 ವರ್ಷ ಎಕ್ಸ್ಟ್ರಾನೇ ಕಳೆದಿದ್ದೀನಿ ಅಂತ ಅಂದ್ಕೊಳ್ತೀನಿ. ಎಲ್ಲ ಫ್ರೆಂಡ್ಸು ಜೊತೆಗೆ ಇದ್ದೀವಿ, ಎಲ್ಲರೂ ಅಲ್ಲೇ ಸಿರ್ಸಿಯಲ್ಲಿ ಸಿಗ್ತಿರ್ತಾರೆ, ಮಾತಾಡ್ತಿರ್ತೀವಿ. ಹಾಗೆ ಬೆಂಗಳೂರಲ್ಲೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ. ಮೈಸೂರಲ್ಲಿ ನಾನು ಡಿಪ್ಲೊಮಾ ಮಾಡಬೇಕಾದ್ರೆ 3 ವರ್ಷ ಅಲ್ಲಿದ್ದೆ. ಸೊ ಅಲ್ಲೂ ನಂಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ತುಂಬ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಕೆಲವರು ಇಂಜಿನಿಯರ್ಸ್ ಇದ್ದಾರೆ, ಕೆಲವರು ಡಾಕ್ಟರ್ಸ್ ಇದ್ದಾರೆ, ಕೆಲವರು ಅಕೌಂಟೆಂಟ್ಸು, ಲೆಕ್ಚರ್ಸು. ನಮ್ಮ ಫ್ಯಾಮಿಲಿಲೂ ಕೂಡ ಹಾಗೇನೆ ಲೆಕ್ಚರ್ಸು, ಗೌರ್ಮೆಂಟ್ ಜಾಬ್ಸ್ ಅವರು ಜಾಸ್ತಿ. ನಿಮ್ಮ ಅಚ್ಚುಮೆಚ್ಚಿನ ಟೀಚರ್ ಯಾರು?
ನನ್ನ ಅಚ್ಚುಮೆಚ್ಚಿನ ತುಂಬ ಜನ ಇದ್ದಾರೆ. ಶಶಿಕಲಾ ಟೀಚರ್ ಅಂತ ಪ್ರೈಮರಿಯಲ್ಲಿ, ರುಕ್ಮಾ ಟೀಚರ್ ಇದ್ದರು, ಕಸ್ತೂರು ಟೀಚರ್, IP ಹೆಗ್ಡೆ ಅವರಿಲ್ಲ ಇವಾಗ, ತುಂಬ ಜನ ಇದ್ದಾರೆ. ದಿನೇಶ್ ನೇತ್ರೇಕರ್, ಹಾಗೆ ತಿಮ್ಮಣ್ಣ ಸರ್ ಅಂತ ಇದ್ದರು. ನನಗೆ ಇವತ್ತಿಗೂ ತುಂಬ ನೆನೆಸ್ಕೊಳ್ಳೋದು ಅವ್ರನ್ನ. ಸಂಸ್ಕೃತ ಕಲಿಸ್ತಾ ಇದ್ರು. ಆದಿಚುಂಚನಗಿರಿ ಹತ್ರ ಅವ್ರ ಮನೆ ಇತ್ತು, ಈಗೂ ನೆನಪಿದ್ದಾರೆ. ತುಂಬ ಫೇವ್ರೇಟ್ ಅಂತಂದರೆ ಅವರು ನನ್ನ ಹೈಸ್ಕೂಲಲ್ಲಿ. ಓಕೆ, ಶಿರ್ಸಿ ಅಲ್ಲಿಂದ ಬಂದ್ರಿ ಬೆಂಗಳೂರು, ಅದೇನೋ ಕೆಫೆ ಅದು ಇದು ಅಂತೆಲ್ಲ ಹೇಳಿದಾಗ ಆಗಲೇ ಹೇಳಿದ್ರಿ ಏನೋ ಒಂದು ಕಲಿಬೇಕಿತ್ತು, ಏನೋ ಒಂದು ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿತ್ತು. ಎಲ್ಲೋ ಒಂದು 9 ವರ್ಷಕ್ಕೂ ಒಂದು ಸರಿ ಡೌನ್ ಫಾಲ್ಸು ಇದು ಎಲ್ಲ ಶುರುವಾಗುತ್ತೆ ಅಂತಂದ್ರಿ. ಈ ಸಂಖ್ಯಾಶಾಸ್ತ್ರನೇ ವಿಶೇಷವಾಗಿ ತಾವು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣಗಳೇನು? ಖಂಡಿತವಾಗ್ಲೂ ಏನಕ್ಕೆ ಅಂತಂದರೆ ಇದು ಕಂಪ್ಲೀಟ್ ಸೈನ್ಸ್. ಡೇಟಾ ಮ್ಯಾನೇಜ್ ಮಾಡಿ ತುಂಬ ಕೋಟಿಗಟ್ಟಲೆ ಜನರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವರ ನಡವಳಿಕೆಗಳಿಗೆ, ಅವ್ರ ಲೈಫ್ ಪ್ಯಾಟರ್ನ್ ಮೇಲೆ ಡೇಟಾ ತೆಗೆದಿರುವಂಥದ್ದು. ಅಸ್ಟ್ರಾಲಜಿನೂ ಸೈನ್ಸ್, ಇಟ್ಸ್ ಕಂಪ್ಲೀಟ್ಲಿ ಸೈನ್ಸ್. ಮತ್ತೊಂದು ಏನು ಅಂದರೆ ನ್ಯೂಮರಾಲಜಿ ಇಸ್ ಈಸಿ ಟು ಅಪ್ಲೈ. ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ, ಅದರ ರೆಮಿಡಿ ಆಗಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ. ಅಳವಡಿಸ್ಕೊಳ್ಳಿ. ಈಗ ತುಂಬ ಜನ ಹೇಳ್ತಾರೆ ಒಂದು ಪೂಜೆ ಮಾಡಿಸ್ಬಿಡಿ ಆಗೋಗುತ್ತೆ. ಬಟ್ ನಿಮಗೆ ನನಗೆ ಅನಿಸೋ ಪ್ರಕಾರ ನೀವು ಪೂಜೆ ಮಾಡಿದಾಗ ಟೆಂಪ್ರವರಿ, ಅದು ಆ ಟೈಮಿಗೆ ಏನು ಪ್ರಾಬ್ಲಮ್ ಇರುತ್ತೋ ಅದು ಸಾಲ್ವ್ ಆಗುತ್ತೆ. ಬಟ್ ಲೈಫ್ ಲಾಂಗ್ ಒಂದು ಡಿಸಿಪ್ಲಿನ್ ಬೇಕು, ನಿಮ್ಗೆ ನಿಜವಾಗ್ಲೂ ಒಂದು ಗ್ರೋತ್ ಪ್ಯಾಟರ್ನ್ ಬೇಕು ಅಂತಂದರೆ ಖಂಡಿತವಾಗ್ಲೂ ನ್ಯೂಮರಾಲಜಿ ಬೇಕೇ ಬೇಕು. ನಿಮಗೆ ನಿಮ್ಮ ಗ್ರಹಗಳ ಸಪೋರ್ಟ್ ಬೇಕು, ಈ 5 ತತ್ವಗಳ ಸಪೋರ್ಟ್ ಬೇಕು. ನೀವು ಬದುಕ್ತಾ ಇರೋದು ಭೂಮಿ ಮೇಲೆ, ಭೂಮಿ, ನೀರು, ಮಣ್ಣು, ಇದ್ರದ್ದೆಲ್ಲ ಫೈರು, ಇದ್ರದ್ದು ಸಪೋರ್ಟ್ ಬೇಕೇ ಬೇಕು. ಇದಿಲ್ಲದೆ ನೀವು ಬದುಕೋಕ್ಕಾಗೋದಿಲ್ಲ. ಆ ಎನರ್ಜಿಗಳನ್ನು ಎನ್ಹಾನ್ಸ್ ಮಾಡಿ ಅದಕ್ಕೆ ಎನರ್ಜಿ ತುಂಬಿ ನಮ್ಮ ಎನರ್ಜಿಗಳನ್ನ ಅದ್ರ ಜೊತೆಗೆ ಅಲೈನ್ ಮಾಡೋದಿದೆಲ್ಲ ನ್ಯೂಮರಾಲಜಿ ವಿಲ್ ಹೆಲ್ಪ್ ಯು ಲಾಟ್. ಈಗ ಈ ನ್ಯೂಮರಾಲಜಿ ಇದು ನೀವು ಕಲ್ತಿದ್ದಲ್ದೇ ಬೇರೆ ಏನು ಕಷ್ಟದಲ್ಲಿದ್ದಾರ ಅಥವಾ ಅವರ ಜೀವನದಲ್ಲಿ ಸಾಕಷ್ಟು ಜನರಿಗೆ ತಾವು ಅದರ ಬಗ್ಗೆ ಹೇಳಿದಿರಿ, ನೀವು ಹೇಳಿದ್ದನ್ನು ಫಾಲೋ ಮಾಡಿಕೊಂಡು ಬಂದಿದೆ ಅಂತ ಒಂದು ವಿಶೇಷವಾದಂಥ ಕೇಸ್ಗಳನ್ನು ತಗೊಳ್ಳೋದಾದರೆ? ಅಂಥ ಕೇಸ್ಗಳು ತುಂಬ ಇದೆ. ನಾನು 1,000 ಕ್ಲೈಂಟ್ ಲಾಸ್ಟ್ ಮಂತ್ ಕಂಪ್ಲೀಟೆಡ್ 1,000 ಕ್ಲೈಂಟ್ ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಜನಕ್ಕೆ ಹೇಗೆ ಇರುತ್ತೆ ಅಂತಂದರೆ, ನನ್ನ ಟಾಪ್ ಕ್ಲೈಂಟ್ಸ್ 10 ಕ್ಲೈಂಟ್ಸ್ ತೊಗೊಂಡ್ರೆ ಬಿಸ್ನೆಸ್ ಮ್ಯಾನ್ಗಳೇ ಜಾಸ್ತಿ. ಒಬ್ಬರಂತೂ ಈ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ನ ಆಫ್ಟರ್ ನ್ಯೂಮರಾಲಜಿ ದುಬೈ ತನಕ ತೊಗೊಂಡು ಹೋಗಿದ್ದಾರೆ. ಹಿ ಈಸ್ ಡೂಯಿಂಗ್ ವೆರಿ ಗುಡ್ ಇನ್ ಮಾರ್ಕೆಟಿಂಗ್ ರೈಟ್ ನಾವು. ಆಮೇಲೆ ಇವಾಗ ನಿನ್ನೆ ಅಷ್ಟೇ ಒಂದು ಓಪನಿಂಗ್ ಮಾಡಿ ಬಂದೆ. ಪೋತ್ರಾಜ್ ಗ್ರೂಪ್ಸ್ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ. ಶೀ ಈಸ್ ಅಪ್ಲೈಯಿಂಗ್ ಫ್ರಮ್ 1 ಇಯರ್ ನನ್ನ ಜೊತೆ ನನ್ನ ನ್ಯೂಮರಾಲಜಿ ಬಳಸಿ ಅಥವಾ ಹೆಲ್ಪ್ ತೊಗೊಂಡು ಶೀ ಹ್ಯಾಸ್ ಡನ್. ಅವಳು ಇವತ್ತು ಅವ್ರು ಹೋದಾಗ ಹೇಳಿದ್ದು ಫೀಡ್ಬ್ಯಾಕು, ಸರ್ ನಾನು ಮುಂಚೆನೂ ನಿಮಗೆ ಗೊತ್ತು, ಒಂದು 2-3 ವರ್ಷದಿಂದ ನಿಮ್ಮ ಬರ್ಡೇ ಪಾರ್ಟೀಸು ನಿಮ್ಮ ಮಕ್ಕಳದೆಲ್ಲ ಮಾಡ್ತಿದ್ದೀನಿ, ಯಾವತ್ತಾದರೂ ನನ್ನ ಜೊತೆ ಈ ಪಾರ್ಟ್ನರ್ಶಿಪ್ ನೀವು ಪಾರ್ಟ್ನರ್ಶಿಪ್ ಮಾಡಬೇಕು ಅಂತಿದೆಯಾ? ಇಲ್ಲ, ಈ ನ್ಯೂಮರಾಲಜಿ ನಾನು ಅಳವಡಿಸ್ಕೊಂಡ್ಮೇಲೆ ನೀವು ನನಗೆ ಆಫರ್ ಕೊಟ್ಟಿದ್ದು ಗೊತ್ತಿದ್ರು, ಹಾಗೆ ಚೇಂಜ್ ಆಗಿದೆ ನನ್ನ ಲೈಫು ಅಂತ ಅವಳು ಫೀಡ್ಬ್ಯಾಕ್ ಕೊಟ್ಟಳು ಅಲ್ಲೇ. ಆ ಥರ ತುಂಬ ಕ್ಲೈಂಟ್ಸ್ಗಳಿದ್ದಾರೆ ಅಳವಡಿಸ್ಕೊಂಡಿದ್ದು. ಮೇನ್ ಇಟ್ ಈಸ್ ನನ್ನ 50% ಅಷ್ಟೇ ನನ್ನ ಕೆಲಸ, ನಾನು ಹೇಳ್ಬಿಡ್ತೀನಿ. ಬಟ್ 50% ಅವ್ರ ಕೈಲಿರುತ್ತೆ, ರೆಮಿಡಿಗಳು ಮಾಡೋದು ಎಲ್ಲದು ಅವ್ರ ಲೈಫು ಅವ್ರ ಕೈಲಿರುತ್ತೆ. ಸೊ ಆ ಥರ ತುಂಬ ಟಾಪ್ 10 ಕ್ಲೈಂಟ್ಸ್ ಇದ್ದಾರೆ ನನ್ನ ಹತ್ರ. ಮೇಡಮ್ ಅವರೇ, ಈಗ 10 ಕೇಸು ಅಥವಾ 100 ಕೇಸಲ್ಲಿ ಇದು ಸಕ್ಸಸ್ ರೇಷಿಯೋ ನೋಡೋದಾದರೆ, ಯಾಕೆಂತಂದರೆ ಒಬ್ಬೊಬ್ಬರು ಒಂದೊಂದು ಶಾಸ್ತ್ರದಲ್ಲಿ, ಈ ಜ್ಯೋತಿಷ್ಯ ಶಾಸ್ತ್ರದವರು ಅವರು ಒಂಥರ ಹೇಳ್ತಾರೆ, ನೀವು ಸಂಖ್ಯಾಶಾಸ್ತ್ರದವರು ಒಂಥರ ಹೇಳ್ತೀರಿ, ಬೇರೆ 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 ಇದರಲ್ಲಿದೆ. ಸೊ ಈ ಸಂಖ್ಯಾಶಾಸ್ತ್ರ ಅದ್ರ ಬಗ್ಗೆ ವಿಶೇಷವಾಗಿ ತಾವು ಮಾತಾಡೋದಾದರೆ ಬೇರೆ ಶಾಸ್ತ್ರಕ್ಕೂ ಇದಕ್ಕೂ ಏನು ಅನಿಸುತ್ತೆ ನಿಮಗೆ? ಎಲ್ಲ ಶಾಸ್ತ್ರಗಳು ಬೇಸಿಕ್ ಆಗಿ ವೇದಿಕ ಶಾಸ್ತ್ರದ ಮೇಲೆ ಉಳಿದಿರೋದು. ನಮ್ಮ ಇಂಡಿಯನ್ ವೇದಿಕ್ ಅಸ್ಟ್ರಾಲಜಿ ಇಸ್ ಅ ಬೇಸಿಕ್ ನನ್ನ ಲೆಕ್ಕದಲ್ಲಿ. ಅಲ್ಲೂ 9 ಗ್ರಹಗಳನ್ನ ಕನ್ಸಿಡರ್ ಮಾಡ್ತೀವಿ, ಇಲ್ಲೂ 9 ನಂಬರ್ಗಳನ್ನ ಕನ್ಸಿಡರ್ ಮಾಡ್ತೀವಿ. ಆ ನಂಬರ್ಗಳಿಗೆ ಆ ಗ್ರಹಗಳಿಗೆ 1 ಅಂತಂದರೆ ಸೂರ್ಯ, 2 ಅಂದರೆ ಚಂದ್ರ, 3 ಅಂದರೆ ಗುರು ಬೃಹಸ್ಪತಿ, 4 ಅಂದರೆ ರಾಹು. ಈ ಥರ 9 ಗ್ರಹಗಳು ಸೇಮ್ ಅಸ್ಟ್ರಾಲಜಿಯಲ್ಲಿ ಹೇಗಿದೆಯೋ ಅದೇ ಗ್ರಹಗಳಿರುತ್ತೆ. ನಿಮ್ಮ ಅಸ್ಟ್ರಾಲಜಿಯಲ್ಲಿ ಡೈರೆಕ್ಟ್ ಗಾಡ್ಗೆ ಪೂಜೆ ಮಾಡಿಸಿ ಅಥವಾ ಎಲಿಮೆಂಟ್ಸ್ಗಳು ಇರುತ್ತೆ.
ಬಟ್ ಇಲ್ಲಿ ಲೈಫ್ ಸ್ಟೈಲು, ನಿಮ್ಮ ಡೈಲಿ ಹ್ಯಾಬಿಟ್ಸ್ಗಳು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅಥವಾ ನಿಮ್ಮ ಡೈಲಿ ಬಿಹೇವಿಯರು, ನಿಮಗೆ ತುಂಬ ಕೋಪ ಬರ್ತಿದೆ ಅಂತ ಹೇಳ್ತಿದ್ದೀವಿ. ಈಗ ತುಂಬ ಜನ ಈಗ ಒಬ್ರಿಗಿರುತ್ತೆ, ಫಸ್ಟ್ ಅವರಿಗೆ ಅಥವಾ 9 ನಂಬರ್ ಅವ್ರಿಗೆ ತುಂಬ ಜಾಸ್ತಿ ಕೋಪ ಬರುತ್ತೆ. ಆಮೇಲೆ ಎನರ್ಜಿ ಜಾಸ್ತಿ ಅವ್ರ ಹತ್ರ, ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ. ಇದರಲ್ಲಿ ತಪ್ಪಾಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಆ ಎನರ್ಜಿನ ಸರಿಯಾಗಿ ಪೈಪ್ಲೈನ್ ಮಾಡಿ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬೋದು. ವೇದಿಕ್ ಅಸ್ಟ್ರಾಲಜಿ ಇದೆಲ್ಲ ನಿಮಗೆ ಖಂಡಿತವಾಗ್ಲೂ ದೊಡ್ಡ ಪ್ರಾಬ್ಲಮ್ ಬಂದಾಗ ಕ್ವಿಕ್ ಆಗಿ ಸಂಭಾಳಿಸುವಂಥದ್ದು ಅಸ್ಟ್ರಾಲಜಿ ಆಗುತ್ತೆ. ನಿಮ್ಮ ಲೈಫ್ ಪ್ಯಾಟರ್ನ್ ಕಂಪ್ಲೀಟಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ನ್ಯೂಮರಾಲಜಿ ಡೈಲಿ ಲೈಫ್, ನೀವು ಯಾವಾಗ ಆಫೀಸ್ ಓಪನಿಂಗ್ ಮಾಡಬೇಕು ಆ ಡೇಟ್ ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ಫೇವರಬಲ್ ಡೇಟ್ಸ್ ಏನು, ಲಕ್ಕಿ ಡೇಟ್ಸ್ ಏನು, ಲಕ್ಕಿ ಡೇ ಯಾವುದು, ಕಲರ್ಸ್ ಯಾವುದು, ಇದೆಲ್ಲ ಕಾಮನ್ ಆಗಿ ನಿಮ್ಮ ಲೈಫಲ್ಲಿ ಯೂಸ್ ಮಾಡುವಂಥದ್ದು. ಸೊ ಅಸ್ಟ್ರಾಲಜಿ ಮೈಟ್ ಬಿ ಎಲ್ಲರಿಗೂ ತುಂಬ ಜನಕ್ಕೆ ಅಳವಡಿಸ್ಕೊಳ್ಳೋಕೆ ಕಷ್ಟ ಅನಿಸ್ಬೋದು. ಅಯ್ಯೋ ಅದನ್ನು ಹೇಳ್ತಾರೆ, ಇನ್ಯಾರೋ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ, ನನಗೆ ಅದು ಬರಲ್ಲ, ನಾನು ಬಿಸ್ನೆಸ್ ಮಾಡೋದಿದೆಯಾ, ಕೆಲವು ಕ್ವಶನ್ಸ್ ಇರುತ್ತೆ, ಬಿಸ್ನೆಸ್ ಮಾಡಬೇಕಾ ಆಫೀಸಿಗೆ ಹೋಗ್ಬೇಕಾ ದಿನ ದುಡಿಯೋ ಥರ ಅಂತ. ಆವಾಗ ಹೇಳಿದಾಗ ನಾನು ಹೇಳ್ತೀನಿ, ನಿಮ್ಮ ಇಷ್ಟ ಏನಿದೆ. ನಮ್ಮ ಪ್ರಾರಬ್ಧ ಕರ್ಮ ಬೇರೆ, ನಾವು ಮಾಡೋ ಕರ್ಮ ಬೇರೆ, ನಾವು ಹೊತ್ಕೊಂಡು ಬಂದಿರೋ ಕರ್ಮ ಬೇರೆ, ನಾವು ಮಾಡೋ ಕರ್ಮ ಬೇರೆ. ನಮ್ಮ ಮಾಡೋ ಕರ್ಮ ನಮ್ಮ ಕೈಲಿರುತ್ತೆ, ಚೇಂಜ್ ಮಾಡ್ಕೊಳ್ಬೋದು. ಅದು ಅಸ್ಟ್ರಾಲಜಿ ನಿಮ್ಗೆ ಹೇಳುತ್ತೆ ನಿಮ್ಮ ಕರ್ಮಗಳೇನು, ಅದನ್ನು ಹೇಗೆ ನಿಭಾಯಿಸಬೇಕು ಅಂತ. ಬಟ್ ನ್ಯೂಮರಾಲಜಿ ಲೈಫ್ ಸ್ಟೈಲ್, ಡಿಸಿಪ್ಲಿನ್, ಈಗೇನು ದೊಡ್ಡ ದೊಡ್ಡ ಬಿಲಿಯನಿಯರ್ಸ್ ಇದ್ದಾರೆ, ದೇ ಯೂಸ್ ನ್ಯೂಮರಾಲಜಿ, ಅಸ್ಟ್ರಾಲಜಿ. ನ್ಯೂಮರಾಲಜಿನ ಡೈಲಿ ಲೈಫಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಏನು ಸ್ಟ್ರಗಲ್ ಇದೆ, ಈಗ ಶನಿ ರಾಹು ಅದು ಇದು ಅಂತ ಹೇಳ್ತಾರೆ, ಆ ಸ್ಟ್ರಗಲ್ಸ್ ಎಲ್ಲ ಭಾಳ ಮಟ್ಟಕ್ಕೆ ಕಮ್ಮಿ ಆಗುತ್ತೆ. ಸಕ್ಸಸ್ ರೇಟ್ ಹೇಳೋದಾದರೆ ನನ್ನ ಕ್ಲೈಂಟ್ಸ್ ಸಕ್ಸಸ್ ರೇಟ್ 80% ಮೇಲಿದೆ. ನಾನು ಯಾವಾಗಲೂ ಹೇಳ್ತೀನಿ, ನ್ಯೂಮರಾಲಜಿ ನಂಬೋರು ಬೇರೆ ಇರ್ತಾರೆ, ಅಸ್ಟ್ರಾಲಜಿ ನಂಬೋರು ಬೇರೆ ಇರ್ತಾರೆ. ಬಟ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದರೆ, ನಾರ್ಮಲ್ ಲೈಫ್ ನಡೀತಿದ್ರೆ ಅಸ್ಟ್ರಾಲಜಿ ಅಥವಾ ನ್ಯೂಮರಾಲಜಿ ಈಸ್ ಓಕೆ. ಬಟ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದರೆ ನೀವು 3 ಶಾಸ್ತ್ರಗಳನ್ನ ಯೂಸ್ ಮಾಡೋದು ಒಳ್ಳೆಯದು. ನ್ಯೂಮರಾಲಜಿ, ಅಸ್ಟ್ರಾಲಜಿ, ವಾಸ್ತು, ಈ 3 ಶಾಸ್ತ್ರಗಳು ನೀವು ಮಾಡ್ಕೊಂಡಿದ್ದೆ ಆದರೆ ನನ್ನ ಕಡೆಯಿಂದ 100% ಗ್ಯಾರಂಟಿ. ಅದು ವರ್ಕ್ ಆಗಿಲ್ಲ ಅಂತಂದರೆ ಕ್ಯಾಶ್ ಬ್ಯಾಕ್, ವಾಪಸ್ ಏನು ದುಡ್ಡು ತೊಗೊಂಡಿದ್ದೀನಿ ಅದನ್ನು ಖಂಡಿತವಾಗ್ಲೂ ವಾಪಸ್ ಕೊಡ್ತೀನಿ. ಓಕೆ ಮೇಡಮ್ ಅವರೇ, ಈಗ ಸಿರ್ಸಿ ಇರ್ಬೋದು ಅಥವಾ ಕರ್ನಾಟಕ ಇರ್ಬೋದು, ನಮ್ಮ ದೇಶ ಇರ್ಬೋದು ಅಥವಾ ಬೇರೆ, ಹೇಗೆ ಅಂದರೆ ಈಗ ಬೇರೆ ಬೇರೆ ಕಡೆಯಿಂದಲೂ ಅಂದರೆ ಇದರಿಂದನೂ ತಮ್ಮನ್ನು ಅಪ್ರೋಚ್ ಮಾಡ್ತಿದ್ದಾರೆ, ಹೇಗೆ ಏನು? ಆಲ್ಮೋಸ್ಟ್ ಆನ್ಲೈನ್ ಕ್ಲೈಂಟ್ಸ್ಗಳೇ ಜಾಸ್ತಿ ಇರ್ತಾರೆ. ಕೆನಡಾ, ಆಸ್ಟ್ರೇಲಿಯಾ, USA, ಆಮೇಲೆ ಮೊನ್ನೆ ಇವರಿಂದ ಬಂದಿದ್ರು ಸಿಂಗಾಪುರಿಂದ. ಸೊ ಈ ಥರ ಕ್ಲೈಂಟ್ಸ್ಗಳು ನಮ್ಗೆ ತುಂಬ ಜಾಸ್ತಿ ಇದ್ದಾರೆ. ಔಟ್ಸೈಡ್ ಕ್ಲೈಂಟ್ಸೇ ಜಾಸ್ತಿ. ನಮ್ಮ ಶಾಸ್ತ್ರಗಳನ್ನ ನಮಗಿಂತ ಜಾಸ್ತಿ ಹೊರಗಿನ ಜನ ಅಪ್ಲೈ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅದು ತುಂಬ ಖುಷಿ ವಿಚಾರ. ಕೆಲವು ಟೈಮ್ ಏನಾಗುತ್ತೆ, ನಮಗೆ ಇಂಡಿಯಾದಲ್ಲಿ ರೆಮಿಡಿ ಹೇಳೋಕ್ಕೆ ಈಸಿ, ಅರಳಿ ಮರ ಸಿಕ್ಬಿಡುತ್ತೆ, ಟೆಂಪಲ್ ಸಿಗುತ್ತೆ, ಎಲ್ಲ ಮಾಡುತ್ತೆ. ಅವ್ರಿಗೆ ಹೇಳಬೇಕಾದ್ರೆ ಅವ್ರಿಗೆ ಏನು ಅವೈಲೇಬಿಲಿಟಿ ಇದೆ ಅದನ್ನೇ ಹೇಳಬೇಕಾಗುತ್ತೆ. ಸೊ ಇಲ್ಲಿ ಕೊಡೋ ರೆಮಿಡಿಗಿಂತ ಅವ್ರಿಗೆ ಕೊಡೋ ರೆಮಿಡಿ ತುಂಬ ಚೇಂಜ್ ಇರುತ್ತೆ. ಹಾಗಾಗಿ ಅವ್ರಿಗೆ ಲೈಫ್ ಸ್ಟೈಲಿಗೆ ಮ್ಯಾಚ್ ಆಗೋವಂಥದ್ದು ಅವ್ರಿಗೆ ಖುಷಿ ಆಗುತ್ತೆ. ನಾವು ಹೇಳಿದಾಗ ಈ ಥರ ಇವಾಗ ಒಂದು ಸಿಲ್ವರ್ ಲೋಟದಲ್ಲಿ ನೀರು ಕುಡೀರಿ ಅಂತ ಹೇಳ್ತೀವಿ. ದಟ್ ಯಾರಾದರೂ ಮಾಡ್ಬೋದು, ಆಸ್ಟ್ರೇಲಿಯಲ್ಲಿ ಇರಲಿ ಯಾರಾದರೂ ಇರಲಿ. ಸೊ ಈ ಥರ ಸ್ಮಾಲ್ ರೆಮಿಡೀಸ್ಗಳನ್ನ ಫಾರಿನ್ ಅವರು ಯೂಸ್ ಮಾಡೋಕ್ಕೆ ಅವ್ರಿಗೆ ಖುಷಿ ಅನಿಸುತ್ತೆ. ರಿಸಲ್ಟು ಬಂದಿದೆ. ನನ್ನ 3 ಕ್ಲೈಂಟ್ಸ್ ಮೊನ್ನೆ ರಿವ್ಯೂ ಹಾಕಿದ್ರು. ನಾನು ಯಾವಾಗಲೂ ಮಂತ್ಲಿ ರಿವ್ಯೂ ತೊಗೊಂಡಾಗ ಕೆನಡಾದವರೇ 3 ಜನ ಇದ್ದರು. ಇಲ್ಲಿ ನಾನು ಇಂಡಿಯಾದಿಂದ ಹೋದವರೊಬ್ಬರಿದ್ದಾರೆ. ಸೊ ಈ ಸರಿ ನಮಗೆ ಸೂರ್ಯ ಕಾಣಲ್ಲ, ಹೇಗೆ ಕೈ ಮುಗಿಲಿ ಅಂತ ಅವರಿಗೆ ಆದಿತ್ಯ ಸ್ತೋತ್ರ ಹೇಳೋಕ್ಕೆ ಕೊಟ್ಟಿದ್ದೆ ನಾನು. ಹಾಗೆ 3 ತಿಂಗಳಲ್ಲಿ ಹಿ ಓಪನ್ಡ್ ಹಿಸ್ ಕಂಪ್ನಿ. ಇಷ್ಟು ವರ್ಷದಿಂದ ಅವ್ರಿಗೆ ಏನೋ ಅಲ್ಲಿ ಡಾಕ್ಯುಮೆಂಟ್ಸ್ ಆಗ್ತಾ ಇರಲಿಲ್ಲ, ಏನೋ ಪ್ರಾಬ್ಲಮ್ ಆಗ್ತಾ ಇತ್ತು. 3 ತಿಂಗಳ ಒಳಗಡೆ ಹಿ ಓಪನ್ ಇಟ್ ಕಂಪ್ನಿ. ಆ್ಯಂಡ್ ನನಗೆ ಕಳಿಸಿದ್ರು, ನನ್ನ ಕಂಪ್ನಿಲಿ ಫಸ್ಟ್ 10 ಆರ್ಡರ್ ಬಂದಿದೆ ನನಗೆ, ನೋಡಿ ಮೇಡಮ್ ಅಂತ. ಸೊ ತುಂಬ ಜನ ಈ ಥರ ಹೊರಗಡೆಯವರು ನನ್ನ ಕನೆಕ್ಟ್ ಮಾಡ್ತಾರೆ. ಮೇಡಮ್ ಅವರೇ, ಈಗ ಏನಾಗುತ್ತೆ, ಈಗ ಬೇರೆ ಬೇರೆ ದೇಶದವರು ಅವ್ರ ಹತ್ರ ಎಲ್ಲ ದುಡ್ಡಿರುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಈ ಮಿಡ್ಲ್ ಕ್ಲಾಸ್ ಜನ ಅಥವಾ ಸಾಮಾನ್ಯ ಈ ಬಡ ಜನ ಅಂತಿರ್ತಾರೆ. ಯಾಕೆ ಅಂತಂದರೆ ಈಗ ನೀವು ಫೀಸ್ ಅಂತ ಬಂದಾಗ ಯಾವ ಥರ? ಖಂಡಿತವಾಗ್ಲೂ ಮಿಡ್ಲ್ ಕ್ಲಾಸ್ ಅವರು ಅಫೋರ್ಡ್ ಮಾಡ್ಬೋದು. ನನ್ನ ಫೀಸ್ ಸ್ಟಾರ್ಟ್ ಆಗೋದು 3000ಇಂದ. ನೀನೇ ಒಂದು ಅಷ್ಟೊಂದು ನಾನು ತುಂಬ ಜನಕ್ಕೆ ಫ್ರೀಯಾಗಂತೂ ನಾನು ಯಾವತ್ತೂ ಹೇಳಲ್ಲ. ಇಟ್ಸ್ ಲೈಕ್ ಫ್ರೀಯಾಗಿ ಮಾಡಲೂಬಾರ್ದು ಅಂತಿದೆ. ಅಟ್ಲೀಸ್ಟ್ ₹1 ಆದ್ರೂ ಇಟ್ಬಿಟ್ಟು ಇದು ಮಾಡಿದಾಗ್ಲೇ ಅದರದ್ದು ಫಲ ನಮಗೆ ಸಿಗುತ್ತೆ. ನಮ್ಮ ಕರ್ಮ ದಾನ ಮಾಡೋಕ್ಕಾಗಲ್ಲ. ಹಾಗಾಗಿ ಫ್ರೀಯಾಗಂತೂ ಇದು ತಪ್ಪು. ಯಾರೇ ಅಸ್ಟ್ರಾಲಜರ್ ಮಾಡ್ತಿದ್ರು ಇದು ತಪ್ಪಾಗುತ್ತೆ ಫ್ರೀಯಾಗಿ ಮಾಡೋದು. ಯಾರು ತುಂಬ ಕಷ್ಟ ಇದೆ ಅಂತಂದಾಗ ಖಂಡಿತವಾಗ್ಲೂ ನಾನು ₹1 ತೊಗೊಂಡು ಮಾಡಿದ್ದ ದಾಖಲೆನೂ ಇದೆ ಇಲ್ಲಿವರೆಗೂ. ಬಟ್ ನನ್ನ ಫೀಸ್ 3000 ಸ್ಟಾರ್ಟ್ ಆಗುತ್ತೆ. ಎನಿ ಮಿಡ್ಲ್ ಕ್ಲಾಸ್ ಕ್ಯಾನ್ ಅಫೋರ್ಡ್ ದಿಸ್. ಬಟ್
ನನಗೆ ಅಫೋರ್ಡ್ ಮಾಡೋದಕ್ಕಿಂತ ಆಬ್ವಿಯಸ್ಲಿ 3,000 ಸ್ಟಾರ್ಟ್ ಆಗಿ 60,000 ತನಕನೂ ಹೋಗುತ್ತೆ. ನನ್ನ ಪ್ರಕಾರ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋದಕ್ಕಿಂತ ಆ ದುಡ್ಡಿಗೆ ವ್ಯಾಲ್ಯೂ ಬೇಕಲ್ವಾ. ಅವ್ರು ಕೊಟ್ಟು ಏನೋ ಹೇಳಿದೆ ಅಂತ ಕೇಳ್ಕೊಂಡು ಹೋಗಿ ವಾಪಸ್ ಕೂತ್ರೆ, ಈಗ ನಾನೇನು ಹೇಳ್ತೀನಿ 1000 ಕ್ಲೈಂಟ್ಸ್ ಇದೆ, 80% ಸಕ್ಸಸ್ ಇದೆ, ಅದು ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮಿಡ್ಲ್ ಕ್ಲಾಸ್ ಆಗಲಿ ಲೋವರ್ ಕ್ಲಾಸ್ ಆಗಲಿ ನಾನು ಬೆಳಿಬೇಕು, ನನ್ನ ಗ್ರೋತ್ ಬೇಕು, ನಾನೇನೋ ಒಂದು ಸಾಧಿಸಬೇಕು ಅನ್ನೋರಿದ್ರೆ ಮಾತ್ರ ಈ ನ್ಯೂಮರಾಲಜಿ ಆಸ್ಟ್ರಾಲಜಿ ಅಪ್ಲೈ ಮಾಡೋದು ಒಳ್ಳೆಯದು. ಮೇಡಮ್ ಅವರೇ, ಭಾರತ ಈ ನಮ್ಮದು ಸನಾತನ ಧರ್ಮದ ಮೇಲೆ ನಾವು ನಿಂತಿರೋದು. ಹೌದು, ಖಂಡಿತ. ಸೊ ಈ ಬೇರೆ ಈಗ ದೇಶಗಳಲ್ಲಿ ಕ್ರಿಶ್ಚಿಯನ್ನು ಅದು ಇದು ಬೇರೆ ಬೇರೆ ಎಲ್ಲ ಇರ್ತಾರೆ, ಅವರು ಕೂಡ ಅಂದರೆ ನಿಮ್ಮ ಒಂದು ಗಮನಕ್ಕೆ ಬಂದಾಗ ಈ ನಮ್ಮ ಶಾಸ್ತ್ರನ ಅಂದರೆ ನಿಮಗೆ ಬೇರೆ ಧರ್ಮದವರು ಕೂಡ ಕ್ಲೈಂಟ್ಸ್ ಇದ್ದಾರಾ ಹೇಗೆ, ಅದ್ರ ಬಗ್ಗೆ ನಾನು ಯಾಕಂದರೆ ಅವ್ರ ನಂಬಿಕೆನೇ ಬೇರೆ ಇರುತ್ತೆ, ನಮ್ಮ ನಂಬಿಕೆ ಬೇರೆ ಇರುತ್ತೆ. ಈಗ ಕ್ರಿಶ್ಚಿಯನ್ಸ್ ಆಗಲಿ ಮುಸ್ಲಿಮ್ಸ್ ಆಗಲಿ ಅಥವಾ ಬೇರೆ ಬೇರೆ ಧರ್ಮದವರದ್ದು ಅವರದ್ದೇ ಆದಂಥದ್ದು ಇರುತ್ತೆ. ತಮ್ಮ ಅನುಭವಕ್ಕೆ ಅಂಥದ್ದು ಖಂಡಿತವಾಗ್ಲೂ ನನ್ನ ಲೆಕ್ಕದಲ್ಲಿ ನ್ಯೂಮರಾಲಜಿ ಬಳಸೋಕ್ಕೆ ಧರ್ಮ ಬೇಕು ಅಂತಿಲ್ಲ. ಸೊ ಎನಿ ಒನ್ ಕ್ಯಾನ್. ನನಗೆ ಆಲ್ಮೋಸ್ಟ್ ನನ್ನ ಕ್ಲೈಂಟ್ಸಲ್ಲಿ 1000 ಕ್ಲೈಂಟ್ಸ್ ಇದ್ದಾರೆ ಅಂತಂದ್ರಲ್ಲಿ ಅದರಲ್ಲಿ 20-25 ಕ್ಲೈಂಟ್ಸು ಮುಸ್ಲಿಮ್ಸ್ ಇದ್ದಾರೆ. ಮುಸ್ಲಿಮ್ಸ್ ಬೇಗ ನಾನು ಇನ್ಸ್ಟಾಗ್ರಾಮ್ ನೋಡಿದ್ರು ತುಂಬ ಜನ ಮುಸ್ಲಿಮ್ಸ್ ಫಾಲೋ ಮಾಡೋರಿದ್ದಾರೆ. ನ್ಯೂಮರಾಲಜಿ ಆಗಲಿ ಮತ್ತು ನಾವು ಹೇಳೋ ರೆಮಿಡಿಗಳಾಗಲಿ ಧರ್ಮದ ಮೇಲೆ ಡಿಪೆಂಡ್ ಆಗಿ, ಈಗ ಮುಸ್ಲಿಮ್ ಅವ್ರು ಇದ್ದಾರೆ ಅಂತಂದರೆ ಅವರಿಗೆ ಬೇರೆ ಥರ ರೆಮಿಡಿ ಹೇಳ್ತೀವಿ. ಕ್ರಿಶ್ಚಿಯನ್ಸ್ ಇದ್ದಾರೆ ಅಂದರೆ ಅವ್ರು ಕ್ಯಾಂಡಲ್ ಹಚ್ಚೋದಿದೆಯಾ, ದೀಪ ಹಚ್ಚೋ ಬದಲು ಕ್ಯಾಂಡಲ್ ಹಚ್ತಾರೆ, ಅವ್ರಿಗೆ ಬೇರೆ ಥರ ರೆಮಿಡಿ ಇರುತ್ತೆ. ಸೊ ಈಗ ಹೊರಗಡೆ ನ್ಯೂಮರಾಲಜಿ ಬಗ್ಗೆ ನಮ್ಮ ಭಾರತದಿಂದ ಹೊರಗೆ ಅಂತಂತ ಹೇಳಿದ್ರೆ ಚೀನಾದವರು ಕಂಪ್ಲೀಟಾಗಿ ನೀವು ಕಾರ್ ನಂಬರ್ ನೋಡಿ, ಅವ್ರ ಫ್ಲೋರ್ಗಳು ಕಟ್ಟಬೇಕಾದ್ರೆ ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ 13th ನಂಬರ್ ಫ್ಲೋರೇ ಇರೋದಿಲ್ಲ, ಆ ನಂಬರೇ ಯೂಸ್ ಮಾಡೋದಿಲ್ಲ ಅವರು. ಕಾರಿಗೂ ಅಷ್ಟೇ 8 ನಂಬರ್ ಯೂಸೇ ಮಾಡೋದಿಲ್ಲ. ತುಂಬ ಔಟ್ಸೈಡ್ ಕಂಟ್ರೀಸ್ ನ್ಯೂಮರಾಲಜಿನ ಡೈಲಿ ಲೈಫಲ್ಲಿ ಅಳವಡಿಸ್ಕೊಂಡು, ನನ್ನ ಲೆಕ್ಕದಲ್ಲಿ ನ್ಯೂಮರಾಲಜಿಸ್ಟು ಆ ಥರ ಅಂತ ಇಲ್ವೇನು ಎಲ್ಲ ಅವ್ರಿಗೆ ಗೊತ್ತಿದೆ, ಈ ನಂಬರ್ಗಳು ಆಗತ್ತೆ ಆಗಲ್ಲ, ಅವ್ರಿಗೆಲ್ಲ ತಾವೇ ಅಳವಡಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಗೊತ್ತಿರೋವಂಥ ವಿಷಯ ಚೀನಾದಲ್ಲಿ. ಅವರಿಂದನೇ ನಾವು ವಾಪಸ್ ತೊಗೊಂಡಿದ್ದೀವಿ. ಇದು ನಮ್ಮದೇ ಟೆಕ್ನಾಲಜಿ ಆದ್ರೂ, ನಮ್ಮದೇ ಶಾಸ್ತ್ರ ಆದ್ರೂ ಯೂಸ್ ಮಾಡಿದ್ದವರು, ನಾವು ಕಡೆಗೆ ವಾಪಸ್ ತೊಗೊಂಡಿದ್ದೀವಿ, ಅದನ್ನು ಮತ್ತೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಮುಸ್ಲಿಂ ಕ್ರಿಶ್ಚಿಯನ್ಸು ಕ್ಲೈಂಟ್ಸ್ ಇದ್ದಾರೆ ನನ್ನ ಹತ್ರ. ಸೊ ಕೊನೆಗೆ ನೀವು ನ್ಯೂಮರಾಲಜಿ ಅಥವಾ ಸಂಖ್ಯಾಶಾಸ್ತ್ರದ ಬಗ್ಗೆ ತಾವು ಸಾಕಷ್ಟು ಕ್ಲೈಂಟ್ಸನ್ನು ಹೊಂದಿದ್ದೀರಿ, ಕರೆಕ್ಟು. ಆದರೆ ಎಷ್ಟೋ ಜನಕ್ಕೆ ಮೇಡಮ್ ಗೊತ್ತಿಲ್ಲ ಇದು. ಕೆಲವೊಂದು ಈ ನೀವು ಹೇಳ್ದಂಗೆ ಬಿಸ್ನೆಸ್ ಮನ್ ಇರ್ಬೋದು ಅಥವಾ ಹೀಗೆ ಇತ್ತಿತ್ತಲಾಗ ಗೊತ್ತಿದೆ ಸಂಖ್ಯಾಶಾಸ್ತ್ರ ಇದು ಹೀಗೆ ಅಂತ. ಈಗ ಗೊತ್ತಿಲ್ಲದೆ ಇದ್ದವರಿಗೆ ಅವರು ಈ ಸಂಖ್ಯಾಶಾಸ್ತ್ರದ ಬಗ್ಗೆ ತಿಳ್ಕೊಬೇಕು ಅನ್ನೋದಾದರೆ ನಿಮ್ಮ ಮಾತುಗಳಲ್ಲಿ? ಖಂಡಿತವಾಗ್ಲೂ ಸಂಖ್ಯಾಶಾಸ್ತ್ರ ತಿಳ್ಕೊಳ್ಬೇಕಂದ್ರೆ ಆನ್ಲೈನಲ್ಲಿ ತುಂಬ ಇದೆ. ಆದರೆ ಪರ್ಟಿಕ್ಯುಲರ್ ಆಗಿ ನನಗೇನು ಹೊಂದುತ್ತೆ ಹೊಂದಲ್ಲ ಅನ್ನೋದು ನೀವು ನ್ಯೂಮರಾಲಜಿಸ್ಟ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ತುಂಬ ಅತಿಯಾದ ಜ್ಞಾನವೂ ಒಳ್ಳೆಯದಲ್ಲ, ಎಷ್ಟು ಬೇಕೋ ಅಷ್ಟು ತಿಳ್ಕೊಳ್ಳೋದು ಒಳ್ಳೆಯದು. ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತಂದರೆ, ನಾರ್ಮಲಾಗಿ ತಿಳ್ಕೊಳ್ಬೇಕು ಅಂತಂದರೆ ನನ್ನ ಪೇಜ್ನ ಫಾಲೋ ಮಾಡ್ಬೋದು. ಅದರಲ್ಲಿ ಡೈಲಿ ಜನರಲ್ ಆಗಿ ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆ ಅದರಲ್ಲಿದೆ. ಸಂಖ್ಯಾಶಾಸ್ತ್ರ ನಾರ್ಮಲ್ ಆಗಿ ಏನಂತಾರೆ, ಅಯ್ಯೋ ದುಡ್ಡು ಜಾಸ್ತಿ, ಇವ್ರ ಹತ್ರ ಕೇಳ್ಕೊಂಡು ಹೋದ್ಮೇಲೆ ಅಳವಡಿಸೋದು ಕಷ್ಟ ಆಗುತ್ತೆ, ಅಥವಾ ಇದೆಲ್ಲ ದೊಡ್ಡವ್ರದ್ದು, ಆ ಥರ ಎಲ್ಲ. ನನಗೆ ಫಿಲ್ಮ್ ಇಂಡಸ್ಟ್ರಿಗೆ ಬಂತಂದರೆ ತುಂಬ ಜನ ಫಿಲ್ಮ್ ಆ್ಯಕ್ಟರ್ಸ್ ಇದನ್ನು ಯೂಸ್ ಮಾಡ್ತಾರೆ. ಇವಾಗ ಕಾಮನ್ ಆಗಿ ನಾವು ಹೇಳಬೇಕು ಅಂದರೆ ಫಿಲ್ಮಲ್ಲಿ ಇದ್ದವ್ರಿಗೆ 6 ನಂಬರ್ ಬೇಕಾಗುತ್ತೆ, ಅದನ್ನು ಯೂಸ್ ಮಾಡಬೇಕು. ನೀವು ಕೂಡ 6ಅಲ್ಲೇ ಜನ್ಮ ತಾಳಿದವರು. ಸೊ ಈ ಪ್ರಾಪರಾಗಿ ಒಂದೊಂದು ಕಂಡೀಷನ್ಸ್ ಇದೆ, ಡೇಟಾ ಇದೆ. 6 ನಂಬರ್ಸ್ ಇದ್ದರೆ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇರ್ತಾರೆ, ಫಿಲ್ಮ್ ಆ್ಯಕ್ಟರ್ಸ್ ಆಗ್ಬೋದು, ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತಾರೆ, ಇದೆಲ್ಲ ಡೇಟಾ ಇರುತ್ತೆ. ಅದೇ ಥರ ಡೇಟಾಗಳಿಗೀಗ 5 ನಂಬರ್ ಇರುತ್ತೆ. ಇದನ್ನು ಸ್ವಲ್ಪ ಬೇಸಿಕ್ ಕಲ್ತ್ಕೊಂಡ್ರೂ ಸಾಕು, ತುಂಬ ಅತಿಯಾಗಿ ತಿಳ್ಕೊಳ್ಬೇಕು ಅಂತಿಲ್ಲ. ನಮ್ಮ ನಂಬರ್ ಯಾವುದು, ನಮ್ಗೆ ಯಾವ್ದು ಕೆಟ್ಟದಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಂಡು ನಾರ್ಮಲ್ ವಿಷಯ, ಅದನ್ನು ಯಾರು ಬೇಕಾದರೂ ಆನ್ಲೈನಲ್ಲಿ ತುಂಬ ಅವೈಲೇಬಲ್ ಇದೆ. ನನ್ನ ಹತ್ರದಿಂದ ಕಲಿಬೇಕು ಅಂದರೆ ನನ್ನ ಪೇಜಲ್ಲಿ ಎಲ್ಲ ಅವೈಲೇಬಿಲಿಟಿ ಇದೆ. ಮೇಡಮ್, ನಾನು ಇತ್ತಿತ್ತಲಾಗ ಒಂದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ. ಕೆಲವರು ಹೇಳ್ತಾರೆ ಕೆಲವೊಂದು ರಾಶಿ
ಅಯ್ಯೋ ನಿಮಗೆ ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಅವರ ನೈತಿಕ ಸ್ಥೈರ್ಯನ ಕುಂದಿಸೋ ಥರ ಆಗಿ ಹೋಗ್ಬಿಡುತ್ತೆ. ಆ ಥರ ಈ ನಿಮ್ಮ ಇದರಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು, ಯಾವುದೇ ಸಂಖ್ಯಾಶಾಸ್ತ್ರ ಇರ್ಬೋದು, ಆ ಥರದಲ್ಲಿ ಹೇಳಿದಾಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಈಗ ಉದಾಹರಣೆಗೆ ಯಾವುದೋ ಒಂದು ರಾಶಿ ಇರುತ್ತೆ ಅಂತ ಇಟ್ಕೊಳ್ಳಿ, ಈ ಯುಗಾದಿಯಿಂದ ಈ ಯುಗಾದಿ ಇದರಲ್ಲಿ ಹೀಗೆ ಅಂತಂದಾಗ ಅದು ಹೇಗೆ ಈ ಕೆಲವರು ನಾನು ಸೋಷಿಯಲ್ ಮೀಡಿಯಾದ ದೊಡ್ಡ ದೊಡ್ಡ ಗುರುಗಳು ಅವರು ಇವರು ಹೇಳ್ತಾರೆ, ಕೆಲವೊಬ್ಬರಂತೂ ಹಿಂಗಾಗಿ ಹೋಗುತ್ತೆ ಹಂಗಾಗಿ ಹೋಗುತ್ತೆ. ಅದೆಂಥದ್ದು ಒಬ್ಬರು ಮೊನ್ನೆ ಓದಿದೆ, ತುಲಾರಾಶಿ ಸ್ಮಶಾನದ ಮನೆ, ಹೀಗೆ ಈ ಥರದ್ದೆಲ್ಲ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ಯಾಕೆಂತಂದ್ರೆ ಅವನ ಪಾಡಿಗೆ ಅವನ ಜೀವನ ಮಾಡ್ಕೊಂಡು ಹೋಗ್ತಿರ್ತಾನೆ. ಇವರು ಈ ಥರದ್ದೆಲ್ಲ ಮಾತುಗಳನ್ನ ಆಡಿದಾಗ ಅದು ಒಬ್ಬ ಗುರುವಾಗಿ ಈ ಥರ ಮಾತಾಡೋದು ಸರಿನಾ ತಪ್ಪ ಅಂತ ನಾನು ಕೇಳ್ತಿರೋದು. ಸೊ ಇದನ್ನ ನಾನು ಹೇಳೋದಾದ್ರೆ, ಯಾರೇ ಅಸ್ಟ್ರಾಲಜರ್ ಆಗಲಿ ಸೋಷಿಯಲ್ ಮೀಡಿಯಲ್ಲಿ ಹೇಳೋದು ಖಂಡಿತವಾಗ್ಲೂ ಜನರಲೈಸ್ಡ್, ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಹೇಳ್ತಿಲ್ಲ. ತುಲಾರಾಶಿ ಅಲ್ಲ ನಾನು ಹೇಳೋದು ಅಂದ್ರೆ ತುಲಾರಾಶಿ ಇರ್ಬೋದು, ಮಕರ ಇರ್ಬೋದು, ಇನ್ನೊಂದು ಇರ್ಬೋದು, ಬಟ್ ಅವ್ರ ಜೀವನದಲ್ಲಿ ಆ ಭಯ ಪಡಿಸುವಂಥದ್ದು ಆ ವಾತಾವರಣ ಕ್ರಿಯೇಟ್ ಆಗೇ ಆಗುತ್ತಲ್ವಾ? ಖಂಡಿತವಾಗ್ಲೂ ಆಗುತ್ತೆ, ಹಾಗೆ ಆಗುತ್ತೆ. ನಾನು ಅದ್ರ ಬಗ್ಗೆ ಕೇಳ್ತಿರೋದು. ಎಷ್ಟೋ ಜನ ಅಂದ್ರೆ ಕಡೆಗೆ ಆಮೇಲೆ ಹೇಳ್ತಾರೆ ಅದಕ್ಕೆ ಈ ತರ ರೆಮಿಡಿ, ಆ ತರ ರೆಮಿಡಿ, ಈ ತರ ರೆಮಿಡಿ, ಅದಕ್ಕೆ ಹಿಂಗ್ ಮಾಡ್ಬೇಕು ಅದು ಅಂತ 108. ಬಟ್ ಈ ಶಬ್ದಗಳನ್ನ ಯೂಸ್ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ಖಂಡಿತವಾಗ್ಲೂ ತಪ್ಪು. ಈಗ ನನ್ನ ಪೇಜಲ್ಲಿ ಆದ್ರೂ ಆ ಥರ ನಾನು ಯೂಸ್ ಮಾಡೋದಿಲ್ಲ. ಆದರೆ ಇದು ಜನರಲೈಸ್ ಆಗಿಬಿಟ್ಟಿದೆ. ಯಾಕೆಂದರೆ ಇನ್ಸ್ಟಾಗ್ರಾಮಿಗೆ ಹುಕ್ಕಬೇಕು, ಕಾಮನ್ ಆಗಿ ಹೇಳಬೇಕು ಅಂದರೆ ಜನಂಗೆ ಹೆದರಿಸಿದ್ರೇ ನನ್ನ ನೋಡೋದು, ತಪ್ಪಾಗಿ ಹೇಳಿದ್ರೇ ಏನಿದೆ ಅಂತ ನೋಡೋದು, ಇದು ಕಾಮನ್ ಆಗಿಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹೆದರಿಸೋದು ಪಟ್ಟಂತ ಅದು ಹುಕ್ ಅಂತ ಯೂಸ್ ಮಾಡ್ತಾರೆ. ಇಟ್ಸ್ ಕಂಪ್ಲೀಟ್ಲಿ ನಾನು ಅಸ್ಟ್ರಾಲಜರ್ ಆಗಲಿ ನ್ಯೂಮರಾಲಜರ್ ಆಗಲಿ ನಿಮಗೆ ಏನಾದ್ರು ಹೆದರಿಸ್ತಿದ್ದಾರೆ, ಇದಾಗ್ತದೆ, ಅದ್ರ ವಿಡಿಯೋ ನೋಡಿದ ತಕ್ಷಣ ಹೆದರಿಕೆ ಆಗ್ತದೆ, ಡೈರೆಕ್ಟಾಗಿ ತೊಗೊಳಕ್ಕೆ ಹೋಗಬೇಡಿ. ಇಟ್ ಜನರಲೈಸ್. ಮೇ ಬಿ ನಿಮ್ಮ ಲೈಫಲ್ಲಿ ಆಗ್ಬೋದು, ಮೇ ನಾಟ್ ಬಿ, ನಿಮ್ಮ ಲೈಫಲ್ಲಿ ಆಗಲೇಬೇಕು ಅಂತಿಲ್ಲ. ನಿಮ್ಮ ಕುಂಡ್ಲಿ ಇಸ್ ಡಿಫ್ರೆಂಟ್, ಯಾರು ಇವ್ರ ಜೊತೆಗೆ ಹೊಂದಕ್ಕೆ ಸಾಧ್ಯನೇ ಇಲ್ಲ, ಜನರಲೈಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಹೇಳೋ ವರ್ಡ್ಗಳು ನಮ್ಮ ಲೈಫಲ್ಲಿ ಆಗ್ತಿದೆ ಅಂತಂದರೆ ಅವಾಗ ನೀವು ಚೆಕ್ ಮಾಡ್ಲಿಕ್ಕೆ ಅಡ್ಡಿಲ್ಲ ನಿಮ್ಮ ಕುಂಡ್ಲಿನ. ಅದಕ್ಕಿಂತ ಅವ್ರು ನೀವು ಸ್ಮಶಾನ ಅಂತ ಹೇಳಿದ್ರು ಬರ್ಬಾದಿ ಆಗಿ ಹೋಗುತ್ತೆ, ನಿಮ್ಮ ಬಿಸ್ನೆಸ್ ಬಿದ್ದು ಹೋಗುತ್ತೆ, ಹಾಗೆ ಇಲ್ಲ. ಈ ತಪ್ಪುಗಳನ್ನು ಮಾಡಬೇಡಿ, ನಿಮ್ಮ ಬಿಸ್ನೆಸ್ ಬೀಳುತ್ತೆ. ಅಲ್ಲ, ಇದು ನಾನು ಹೇಳೋದು ಏನು ಗೊತ್ತಾ, ಈ ರೀತಿ ಭಯ ಬೀಳಿಸೋದ್ರಿಂದ ಅವರು ಅವ್ರ ಹತ್ರ ಹೋಗ್ತಾರೆ, ಗುರುಜಿ ಹೀಗೆ ಅಂತ. ಇದು ಈ ಬಿಸ್ನೆಸ್ಸು ಮತ್ತೆ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಈ ಥರದ್ದೆಲ್ಲ ಮಾಡಬೇಕಾ ಅಂತ ನನ್ನ ಪ್ರಶ್ನೆ. ಖಂಡಿತವಾಗ್ಲೂ ಇಲ್ಲ ಸರ್, ಬಿಸ್ನೆಸ್ ಮಾಡ್ಬೇಕು. ಈಗ ನಮ್ಮ ಟ್ರೆಂಡ್ ಇದೆ, ಹಾಗಾಗಿ ನಾವು ಈ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಿದ್ದೀವಿ. ಇದಕ್ಕಿಂತ ಈಗ ನಮ್ಮ ಎಷ್ಟೋ ದೊಡ್ಡ ದೊಡ್ಡ ಗುರುಗಳು, ಸಾಧಕರು ಸೋಷಿಯಲ್ ಮೀಡಿಯಾದಲ್ಲೇ ಇಲ್ಲ, ನಮಗೆ ಗೊತ್ತೇ ಇಲ್ಲ. ಈಗ ನಮ್ಮ ಕಡೆ ಸಿದ್ದಾಪುರದ ಹತ್ರನೇ ಇದ್ದಾರೆ, ಅವ್ರು ನಾವೀಗ ಹೋದರೆ ಅವ್ರ ಹತ್ರ ಲೈನ್ ಹಚ್ಚಬೇಕು, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿಲ್ಲ, ಅವ್ರು ಯಾರು ಫೋಟೋ ತೆಕ್ಕೊಳ್ಳೋದಿಲ್ಲ, ಏನೂ ಹೇಳೋದಿಲ್ಲ. ಸಾಧಕರವರು ಅವ್ರು ನಮ್ಗೆ ಜಾತಕ ಬೇಡ, ಏನೂ ಬೇಡ, ಹಿಂಗೆ ಕೂತ್ಕೊಂಡಲ್ಲೇ ಹಿಂಗೆ ಹೇಳೋತ್ತ ಧೈರ್ಯ ಇದೆ, ಅಷ್ಟೊಂದು ಸಾಧನೆ ಮಾಡಿದ್ದಾರೆ, ಗ್ರಂಥಗಳನ್ನ ಓದಿದ್ದಾರೆ. ಇದೆಲ್ಲ ಯಾರಿಗೂ ಸೋಷಿಯಲ್ ಮೀಡಿಯಾ ಬೇಕು ಅಂತಿಲ್ಲ. ಆದರೆ ಈ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಈ ಜ್ಞಾನನ ಬೇರೆಯವ್ರಿಗೆ ಹಂಚೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ತುಂಬ ಅಸ್ಟ್ರಾಲಜರು ಬೇರೆಯವ್ರನ್ನ ಮಾಡಿದ್ದು ನೋಡಿ ಕಾಪಿ ಮಾಡೋಕ್ಕೋಸ್ಕರ ಅದನ್ನು ಹೇಳ್ತಾರೆ. ಖಂಡಿತವಾಗ್ಲೂ ತಪ್ಪು. ಅಷ್ಟೊಂದು ಹೆದರಿಸಿ ಮಾಡುವಂಥದ್ರಲ್ಲಿ ಅರ್ಥ ಇಲ್ಲ, ತಪ್ಪಾಗತ್ತೆ. ನಾನು ಹೇಳೋದು, ನೀವು ಹೇಳೋದ್ರಲ್ಲ ಈ ಕೆಟ್ಟ ಲ್ಯಾಂಗ್ವೇಜ್ಗಳನ್ನ, ಸ್ಮಶಾನಕ್ಕೆ ಹೋಗ್ತೀರಾ, ನಿಮ್ಮಿಂದ ಹಾಳಾಗೋಗುತ್ತೆ, ನೀವು ಮಾಡಿರೋ ತಪ್ಪು, ನಾಶ ಆಗಿ ಹೋಗ್ತೀರಾ, ಆ ಥರದ್ದೆಲ್ಲ ಯೂಸ್ ಮಾಡದೇ ಇರೋದು ತಪ್ಪು. ಒಳ್ಳೆಯದು, ಅದನ್ನು ಮಾಡದೇ ಇರೋದೇ ಒಳ್ಳೆಯದು. ಈ ನಮ್ಮ ಲಾಗ್ನ ಮುಖಾಂತರ ಮಿಸಸ್ ಅಂಡ್ ಮಿಸ್ಟರ್ ಅಶೋಕ್ ಹೆಗ್ಡೆ ಏನು ನಮ್ಮ ಲಾಗ್ ಇದೆ, ಈ ಲಾಗ್ನ ಮುಖಾಂತರ ತಮ್ಮ ಕ್ಲೈಂಟಿಗೆ ವಿಶೇಷವಾಗಿ ತಾವು ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನನ್ನ ಎಕ್ಸಿಸ್ಟಿಂಗ್ ಕ್ಲೈಂಟಿಗೆ ದಯವಿಟ್ಟು ರೆಮಿಡಿಗಳನ್ನ ಫಾಲೋ ಮಾಡಿ. ಏನು ಪ್ಯಾಟರ್ನ್ಸ್ ಇದೆ ನಿಮ್ಮ ಲೈಫಲ್ಲಿ ಹೇಳಿದ್ದೀನಿ ಅದನ್ನೆಲ್ಲ ಫಾಲೋ ಮಾಡಿ. ತಪ್ಪಿದ್ರೆ ವಾಪಸ್ ಬನ್ನಿ, ಖಂಡಿತವಾಗ್ಲೂ ಕುತ್ಕೊಂಡು ಕರೆಕ್ಟ್ ಮಾಡೋಣ. ಅಲ್ಲ, ಗಿವ್ ಅಪ್ ಅಂತೂ ದಯವಿಟ್ಟು ಮಾಡಬೇಡಿ. ಯಾರೇ ಆಗಲಿ ನಿಮ್ಮ ಲೈಫಲ್ಲಿ ಗಿವ್ ಅಪ್ ಅಂತೂ ಮಾಡಬೇಡಿ. ದೇರ್ ಈಸ್ ಒಂದಲ್ಲ ಎರಡಲ್ಲ 3 ಸಲ ಟ್ರೈ ಮಾಡೋಣ. ಐ ಆಮ್ ದೇರ್ ವಿತ್ ದೆಮ್, ಅವ್ರ ಜೊತೆಗೆ ನಾನಿದ್ದೀನಿ. ಹೊಸ ಕ್ಲೈಂಟ್ಸ್ ಅಂತ ಬರೋರು ಇತ್ತಂತಿದ್ರೆ ಖಂಡಿತವಾಗ್ಲೂ ಹೇಳ್ದಂಗೆ ಎಕ್ಸ್ಪೆನ್ಸಿವ್, ಎಸ್ ಐ ಆಮ್ ಎಕ್ಸ್ಪೆನ್ಸಿವ್, ಆ ಥರ ಏನು ದೊಡ್ಡ ವಿಚಾರ ಅಂತ ಅನಿಸಲ್ಲ ನನಗಿದು. ನೀವು ಬೆಳೀತಿದ್ದೀರ ಹಾಗೆ ನಾನು ಬೆಳಿಬೇಕು, ಅದು ನನ್ನ ಫೀಸು, ನನ್ನ ಕರ್ಮದ ಫಲ. ಸೊ ಹಾಗೆ ನನ್ನ ಹತ್ರ ಬರೋರು ದಯವಿಟ್ಟು ಏನೋ ಅರ್ಧ ಮನಸ್ಸಿಟ್ಕೊಂಡು ನನಗೆ ಇಮಿಡಿಯೇಟ್ಲಿ ಚಮತ್ಕಾರ ಆಗಬೇಕು, ಇದು ನನ್ನ ಹತ್ರ ಖಂಡಿತವಾಗ್ಲೂ ಆಗೋದಿಲ್ಲ. ನಾನು ಚಮತ್ಕಾರ ಮಾಡೋಕ್ಕೆ ಕೂತ್ಕೊಂಡಿಲ್ಲ.
ಡಿಸಿಪ್ಲಿನ್ ನಿಮ್ಮ ಲೈಫಲ್ಲಿ ಪ್ಯಾಟರ್ನ್ ಚೇಂಜ್ ಆಗಬೇಕು, ಸ್ಲೋ ಗ್ರೋತ್ ಬೇಕು, ಪರ್ಮನೆಂಟ್ ಆಗಿರಬೇಕು ಆ ಗ್ರೋತು ಅಂತ ಅನ್ನೋರು, ನಿಮ್ಮ ಗ್ರೋತ್ ಪ್ಲ್ಯಾನ್ ಮಾಡೋರು, ನಿಮ್ಮ ಬಿಸ್ನೆಸ್ ಪ್ಲ್ಯಾನ್ ಮಾಡೋರು, ನಿಮ್ಮ ಲೈಫ್ ರಿಲೇಷನ್ಶಿಪ್ ಸರಿ ಮಾಡ್ಕೊಳ್ಬೇಕು ಅಂತಂಥದ್ದವರು ರೆಮಿಡಿ ಮಾಡೋಕ್ಕೆ ಖಂಡಿತವಾಗ್ಲೂ ರೆಡಿ ಇರಬೇಕು. ನನ್ನ ಕ್ಲೈಂಟ್ಸಿಗೆ ಹೇಳೋದಷ್ಟೇ ಕೇಳ್ಬಿಡ್ತಾರೆ, ಬಿಟ್ಬಿಟ್ರೆ ಆಮೇಲೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಮಾಡಿಲ್ಲ ಅಂತಂದರೆ ರಿಸಲ್ಟ್ ಬಂದಿಲ್ಲ ಅಂದರೆ ನಾನು ತಪ್ಪಲ್ಲ. ನನ್ನ ಜೊತೆಗಿರಿ 3 ತಿಂಗಳು ಸಪೋರ್ಟ್ ಮಾಡ್ತೀನಿ, ಜೊತೆಗಿದ್ದು ಆ ಗ್ರೋತ್ನ ಅಚೀವ್ ಮಾಡೋಣ. ಖಂಡಿತವಾಗ್ಲೂ ನಾನು ರೆಡಿ ಇದ್ದೇನೆ. ಆದರೆ ಮೇಡಮ್ ನಿಮ್ಮ ಮೇಲೆ ನನಗೊಂದು ಬೇಜಾರಿದೆ. ಖಂಡಿತವಾಗ್ಲೂ ಹೇಳಿ ಸರ್. ಅಲ್ಲ, ನಿಮ್ಮ ಕ್ಲೈಂಟ್ಸಿಗೆಲ್ಲ ಹೇಳ್ಬಿಡ್ರಿ. ಹಾಗಾದ್ರೆ ನಿಮ್ಮ ಕ್ಲೈಂಟ್ಸಿಗೆ ನಮ್ಮ ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಅಂತ ನೀವು ಯಾಕೆ ಹೇಳಲಿಲ್ಲ? ಈಗ ಅದಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಕ್ಲೈಂಟ್ಸ್ ಎಲ್ಲ ನೋಡ್ತಾರೆ ಅಂತಾನೆ. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಇದನ್ನ ನೀವು ಯಾಕೆ ಈ ಪೇಜ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳಿದ್ರೆ, ಸರ್ ಇಂಟರ್ವ್ಯೂ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ಅವ್ರ ನಾಲೆಜ್ ಇದೆಯಲ್ಲ, ಅದು ಖಂಡಿತವಾಗ್ಲೂ ನಮ್ಮೆಲ್ಲರ ಎಕ್ಸ್ಪೀರಿಯನ್ಸ್ಗಿಂತ ಎಲ್ಲರೂ ಕಲ್ತಿರೋದಕ್ಕಿಂತ ದೊಡ್ಡದಾಗಿದೆ. ಇದು ಸ್ವಲ್ಪ ಜಾಸ್ತಿ ಆಯ್ತಲ್ಲ? ಇದು ತುಂಬಾ ವರ್ಷದಿಂದ ನೋಡ್ತಿದ್ದೀನಿ. ಅವ್ರು ಮಾತಾಡೋ ರೀತಿ ಒಂದೇ ಇವಾಗೂ ಈ ವಿಡಿಯೋ ಮಾಡ್ಬೇಕಾದ್ರೆ ಒಂದು ಬರ್ದಿಲ್ಲ, ಏನೂ ಇಲ್ಲ, ಹೀಗೆ ಮಾತಾಡ್ತಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಮಾಡೋದನ್ನೇ, ಅವ್ರ ಜೊತೆ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡೋದನ್ನೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅವ್ರ ಲೈಫ್ ಇಟ್ಸ್ ಕಂಪ್ಲೀಟ್ಲಿ ಲರ್ನಿಂಗ್ ಪ್ರೋಸೆಸ್. ನೀವು ಅವ್ರ ಜೀವನದಿಂದ, ಅವ್ರ ಮಿಸ್ಸಸ್ ಜೀವನದಿಂದ ಇಬ್ಬರದ್ದು ಲವ್ ಸ್ಟೋರಿ ನೋಡ್ತಾ ಇದ್ರೆ ನಿಮಗೂ ಮನಸ್ಸಲ್ಲಿ ಒಳ್ಳೆ ವಿಚಾರಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಲೇಷನ್ಶಿಪ್ನ ಬೆಟರ್ ಮಾಡ್ಕೊಳ್ಳೋಕ್ಕೆ ಖಂಡಿತವಾಗ್ಲೂ ಈ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾರೋ ಫ್ಯಾನ್ಸಿ ಇದೆಲ್ಲ ರಿಯಾಲಿಟಿ, ರಿಯಲ್ ಆಗಿ ತೋರಿಸ್ತಾರೆ ಅವರು. ಅದನ್ನ ನಾನು ನೋಡಿದ್ದೀನಿ ಅವ್ರ ಲೈಫ್ ಪರ್ಸ್ನಲ್ ಆಗಿ. ಹಾಗಾಗಿ ನಿಮ್ಗೆ ಹೇಳ್ತಿದ್ದೀನಿ, ಇವತ್ತಿಂದ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.